ವಿಶ್ವವಿಖ್ಯಾತ ಪ್ರಯಾಗ್ರಾಜ್ನ ಮಹಾಕುಂಭಮೇಳದಲ್ಲಿ ಬೆಳಕಿಗೆ ಬಂದ ಕಪ್ಪು ಕಂಗಳ ಚೆಲುವೆ ಮೊನಾಲಿಸಾಳ ಅದೃಷ್ಟ ಕುಲಾಯಿಸಿದೆ. ರಾತ್ರಿ ಕಳೆದು ಹಗಲಾಗೋದ್ರಲ್ಲೇ ಸ್ಟಾರ್ ಆಗಿದ್ದ ಈ ಹುಡುಗಿ ಈಗ ರಿಯಲ್ ಬಾಲಿವುಡ್ ಸ್ಟಾರ್ ಆಗೋ ಕಾಲ ಕೂಡ ಬಂದಿದೆ. ಎಸ್, ಈಗ ನಾವು ಹೇಳ್ತಾ ಇರೋದು ಇದೇ ಮೊನಾಲಿಸಾ ಬಗ್ಗೆ. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿ ಪಡ್ಡೆ ಹುಡುಗರ ನಿದ್ದೆ ಕದ್ದಿದ್ದ ಚೆಲುವೆ ಇದೀಗ ಕೆಲವೇ ದಿನಗಳಲ್ಲಿ ಬಾಲಿವುಡ್ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಿದ್ದಾಳೆ. ಹೂಮಾಲೆ ಮಾರ್ತಿದ್ದ ಈ ಚೆಲುವೆ ಮೊನಾಲಿಸಾ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದ್ದಂತೆ ಬಾಲಿವುಡ್ನ ಖ್ಯಾತ ನಿರ್ದೇಶಕ ಸನೋಜ್ ಮಿಶ್ರಾ ಅವ್ರ ಕಣ್ಣಿಗೆ ಬಿದ್ದಿದ್ದಾಳೆ. ಈಗಾಗಲೇ ಡೈರಿ ಆಫ್ ಮಣಿಪುರ್ ಚಿತ್ರದ ತಯಾರಿಯಲ್ಲಿರುವ ಸನೋಜ್ ಮಿಶ್ರಾ ಅವರು ತಮ್ಮ ಕತೆಗೆ ಓರ್ವ ನಾಯಕಿಯನ್ನು ಹುಡುಕ್ತಾ ಇದ್ರು. ಯಾವಾಗ ಮೊನಾಲಿಸಾ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದ್ಲೋ ತಕ್ಷಣ ಅವರು ಮೊನಾಲಿಸಾ ಅವರ ಮನೆಗೆ ಭೇಟಿ ನೀಡಿ ಅವರ ಪೋಷಕರ ಜೊತೆ ಮಾತಾಡಿದ್ದಾರೆ. ಅಷ್ಟೇ ಅಲ್ಲದೆ ಮೊನಾಲಿಸಾ ಕೂಡ ಬಣ್ಣ ಹಚ್ಚೋಕೆ ಓಕೆ ಅಂದಿದ್ದಾಳೆ. ಡೈರಿ ಆಫ್ ಮಣಿಪುರ್ ಒಂದು ರಿಯಲಿಸ್ಟಿಕ್ ಸಿನಿಮಾ. ಮಣಿಪುರದಲ್ಲಿ ನಡೆದಂತಹ ಭೀಕರ ಘಟನೆಗಳನ್ನು ಆಧರಿಸಿದಂತಹ ಚಿತ್ರ. ಈ ಚಿತ್ರದಲ್ಲಿ ಪ್ರಮುಖ ಪಾತ್ರದಲ್ಲಿ ಮೊನಾಲಿಸಾ ಕಾಣಿಸ್ಕೊಳ್ತಾಳೆ. ಅಂದಹಾಗೆ ನಿರ್ದೇಶಕ ಸನೋಜ್ ಮಿಶ್ರಾ ಅವರು ಮಧ್ಯಪ್ರದೇಶದಲ್ಲಿರುವ ಕಾರ್ಗೋನ್ ಜಿಲ್ಲೆಯ ಮಹೇಶ್ವರದಲ್ಲಿರುವಂತಹ ಮೊನಾಲಿಸಾ ಅವರ ಮನೆಗೆ ಭೇಟಿ ನೀಡಿದ್ದಾರೆ. ಪೋಷಕರೊಂದಿಗೆ ಮಾತಾಡಿ ಮುಂದಿನ ಚಿತ್ರಕ್ಕೆ ಮೊನಾಲಿಸಾ ಅವರಿಂದ ಸಹಿಯನ್ನು ಹಾಕಿಸ್ಕೊಂಡಿದ್ದಾರೆ. ಈ ವೇಳೆ ಮೊನಾಲಿಸಾ ಅವರು ಪಾತ್ರವನ್ನು ಮಾಡೋಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದಷ್ಟೇ ಅಲ್ಲದೆ ಈ ಪಾತ್ರಕ್ಕೆ ನಾನು ಜೀವವನ್ನು ತುಂಬ್ತೀನಿ ಅಂತ ಹೇಳಿದ್ದಾರೆ. ಇದೇ ವೇಳೆ ಮೊನಾಲಿಸಾ ಮತ್ತು ನಿರ್ದೇಶಕ ಸನೋಜ್ ಮಿಶ್ರಾ ಅವರು ಒಟ್ಟಿಗೆ ಇರುವಂತಹ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದೆ. ಉಳಿದಂತೆ ನಿರ್ದೇಶಕ ಸನೋಜ್ ಮಿಶ್ರಾ ಅವರು ಮಾತಾಡಿದ್ದಾರೆ. ಮೊನಾಲಿಸಾ ಅವರ ಕುಟುಂಬವನ್ನು ಭೇಟಿಯಾಗಿದ್ರ ಬಗ್ಗೆ ಅವ್ರು ಹೇಳ್ಕೊಂಡಿದ್ದಾರೆ. ಮೊನಾಲಿಸಾ ಅವರ ಕುಟುಂಬ ಬಹಳ ಮುಗ್ಧತೆಯಿಂದ ಕೂಡಿದೆ. ಅದರಲ್ಲೂ ಮೊನಾಲಿಸಾ ಕಷ್ಟಪಟ್ಟು ಕೆಲಸ ಮಾಡ್ತೀನಿ, ಸಿನಿಮಾ ರಂಗದಲ್ಲಿ ಕಷ್ಟಪಟ್ಟು ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ಮೊನಾಲಿಸಾ ಅವರ ಭವಿಷ್ಯವನ್ನು ಚಿತ್ರರಂಗದಲ್ಲಿ ಕಾಣೋಕೆ ಇಷ್ಟಪಡ್ತೀನಿ. ಬಹಳ ಮುಖ್ಯವಾಗಿ ಇಲ್ಲಿ ಮೊನಾಲಿಸಾ ಇನ್ನೂ ಪುಟ್ಟ ಮನಸ್ಸಿನ ಮಗು. ಅವರನ್ನು ನಾನು ನಾಯಕಿಯಾಗಿ ತಯಾರು ಮಾಡಬೇಕಾಗಿದೆ. ಅವರನ್ನು ನಾಯಕಿಯಾಗಿ ತಯಾರು ಮಾಡಿ ಅವರನ್ನ ಡೈರಿ ಆಫ್ ಮಣಿಪುರ್ ಚಿತ್ರದ ಮೂಲಕ ಪ್ರಸ್ತುತಪಡಿಸ್ತೀನಿ ಅಂತ ಹೇಳಿದ್ದಾರೆ. ಇಲ್ಲಿ ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂದರೆ ಮೊನಾಲಿಸಾ ಈ ಚಿತ್ರದಲ್ಲಿ ಯಾವ ಪಾತ್ರದಲ್ಲಿ ಕಾಣಿಸ್ಕೊಳ್ತಾಳೆ ಅನ್ನುವಂತಹ ಯಾವ ಸುಳಿವನ್ನು ಕೂಡ ಬಿಟ್ಕೊಟ್ಟಿಲ್ಲ. ಆದರೆ ಸೇನಾಧಿಕಾರಿ ಒಬ್ಬರ ಮಗಳಾಗಿ ಆಕೆ ಕಾಣಿಸ್ಕೊಳ್ಬಹುದು ಅನ್ನುವಂತಹ ಊಹಾಪೋಹ ಇದೆ. ಒಟ್ಟಿನಲ್ಲಿ ಈ ಚಿತ್ರ 20 ಕೋಟಿ ಬಜೆಟ್ನಲ್ಲಿ ತಯಾರಾಗ್ತಾ ಇದೆ. ಈ ಡೈರಿ ಆಫ್ ಮಣಿಪುರ್ ಚಿತ್ರ ಫೆಬ್ರವರಿಯಲ್ಲಿ ಆರಂಭಗೊಂಡು ಅಕ್ಟೋಬರಲ್ಲಿ ತೆರೆ ಕಾಣುತ್ತೆ. ಮಾರ್ಚ್ ಅಥವಾ ಏಪ್ರಿಲ್ನಿಂದ ಮೊನಾಲಿಸಾ ಶೂಟಿಂಗಲ್ಲಿ ಪಾಲ್ಗೊಳ್ತಾಳೆ. ನಿರ್ದೇಶಕ ಸನೋಜ್ ಮಿಶ್ರಾ ಅವರು ಬಾಲಿವುಡ್ನಲ್ಲಿ ಅನೇಕ ಸಿನಿಮಾಗಳನ್ನು ನಿರ್ದೇಶನ ಮಾಡಿದ್ದಾರೆ. ಅದರಲ್ಲಿ ರಾಮ ಜನ್ಮಭೂಮಿ, ದಿ ಡೈರಿ ಆಫ್ ವೆಸ್ಟ್ ಬೆಂಗಾಲ್ ಹಾಗೂ ಕಾಶಿ ಟು ಕಾಶ್ಮೀರ್ ಇವರ ಪ್ರಮುಖ ಚಿತ್ರಗಳು. ಮೊನಾಲಿಸಾ ಮೂಲತಃ ಮಧ್ಯಪ್ರದೇಶದ ಕಾರ್ಗೋನ್ ಜಿಲ್ಲೆಯವಳು. ಅವಳ ಮುಗ್ಧನಗೂ ಆಕರ್ಷಕ ಕಣ್ಣುಗಳಿಂದ ಮಹಾಕುಂಭಮೇಳದ ಆಕರ್ಷಣೆಯಾಗ್ಬಿಟ್ಟಿದ್ಲು. ಯಾವುದೇ ಹೀರೋಯಿನ್ಗೂ ಸಿಗದಂತಹ ಐಡೆಂಟಿಟಿ ಅವಳಿಗೆ ಸಿಕ್ಕಿತ್ತು. ಒಂದೇ ವಾರಕ್ಕೆ ಆಕೆ ಎಷ್ಟು ಫೇಮಸ್ ಆದ್ಲು ಅಂತ ಅಂದರೆ ಸೋಷಿಯಲ್ ಮೀಡಿಯಾ ತುಂಬೆಲ್ಲ ಮೊನಾಲಿಸಾಳದ್ದೇ ಸುದ್ದಿ ಆಗಿಬಿಟ್ಟಿತ್ತು. ಇಷ್ಟು ಫೇಮಸ್ ಆದ ಹುಡುಗಿ ಜೊತೆಗೆ ಆಕೆಯ ಒಂದು ಸೌಂದರ್ಯದ ಮೇಲೆ ಭೋಜ್ಪುರಿ ಹಾಡುಗಳೇ ಹುಟ್ಕೊಂಡಿದ್ವು. ಹೀಗಾಗಿ ಇಷ್ಟೆಲ್ಲ ಫೇಮಸ್ ಆದ ಹುಡುಗಿ ಸದ್ಯಕ್ಕೆ ಬಾಲಿವುಡ್ ಸಿನಿಮಾದಲ್ಲೂ ಕೂಡ ಮೋಡಿ ಮಾಡೋಕೆ ಹೊರಟಿದ್ದಾಳೆ. ಆಲ್ ದ ಬೆಸ್ಟ್ ಹೇಳೋಣ.